ಚಿಕ್ಕಬಳ್ಳಾಪುರದ 31 ವಾರ್ಡಲ್ಲಿ ಅಭಿವೃದ್ಧಿ ಪರ್ವ ನಿರಂತರವಾಗಿ ಕೆಲಸಗಳು ನಡೀತಾ ಇದೆ. ನಾಗರಿಕರು ಚುನಾವಣೆ ಪೂರ್ವದಲ್ಲಿ ಎಲೆಕ್ಟೆಡ್ ಆಗುವಂಥ ಬಾಡಿ ಕೌನ್ಸಿಲರ್ಸ್ ಏನು ಮಾತು ಕೊಟ್ಟಿರ್ತಾರೆ ಅದರಂತೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ 31 ನಗರಸಭಾ ಸದಸ್ಯರುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಚರಂಡಿ ಕಾಮಗಾರಿ, ರಸ್ತೆ ಕಾಮಗಾರಿ, ಮೂಲಭೂತ ಸೌಕರ್ಯಗಳ ಕಾಮಗಾರಿ ಎಲ್ಲಿ ಸಮಸ್ಯೆ ಹೇಳ್ತಾರೋ ಅಲ್ಲಿ ಸ್ಪಂದಿಸುವಂಥ ಕೆಲಸಗಳಾಗ್ತಾಯಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಗರಿಕರು ಕೂಡ ಸಹಕರಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಸ್ವಚ್ಛ ನಗರ ಆಗಬೇಕು, ಸುಂದರ ನಗರ ಆಗಬೇಕು, ಇದು ಇವತ್ತು ಪ್ರವಾಸಿ ತಾಣ ಆಗಿ ಬೆಳೀತಾ ಇದೆ. ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರು ಕೂಡ ಸಹಕರಿಸ್ತಾ ಇರೋದ್ರಿಂದ ನಾವು ಯಶಸ್ಸು ಕಾಣಲಿಕ್ಕೆ ಅನುವಾಗಿದೆ. ಅದೇ ರೀತಿ ನಮ್ಮ ತಿಮ್ಮಪ್ಪ ಬಡಾವಣೆಯಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ವಿ ಅದು ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ. ಅದರಿಂದ ಏನು ರಸ್ತೆಗಳು ಮತ್ತು ಚರಂಡಿಗಳು, ಮೂಲಭೂತ ಸೌಕರ್ಯಗಳ ಬಗ್ಗೆ, ಅದೇ ರೀತಿ ವಾಟರ್ ಪ್ರಾಬ್ಲಮ್ ಇತ್ತು, ಲೈಟ್ಸ್ ಪ್ರಾಬ್ಲಮ್ ಇತ್ತು, ಪ್ರತಿಯೊಂದು ಕೂಡ ಹೆಚ್ಚು ಸಮಯ ಅದರಿಗೆ ಕೊಟ್ಟು ಕೂಡ ಈ ದಿನ ರಸ್ತೆಗಳು ಮತ್ತು ಇದು ಚರಂಡಿ ಕಾಮಗಾರಿಗಳು, ಅದೇ ರೀತಿ ಮೊನ್ನೆ ತಾನೇ ಒಂದು ಕೊಳವೆ ಬಾವಿ ಸಕ್ಸಸ್ ಆಗಿದೆ. ಇನ್ನೇನು ವಾರದಲ್ಲಿ ಎಲ್ಲ ಮನೆಗಳಿಗೂ ನೀರು ತಲುಪಿಸೋವಂಥ ಕೆಲಸ ಆಗುತ್ತೆ. ನಿಜವಾಗ್ಲೂ ಪ್ರತಿಯೊಂದು ಕೆಲಸ ಹೇಳಿರೋಂಥ ಕೆಲಸ ನಾವು ಮಾಡಿಸಿದಾಗ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಯಾಕಂತ ಹೇಳಿದ್ರೆ ಈಗ ತಾನೇ ನಮ್ಮ ಗೋವಿಂದ ಸ್ವಾಮಿ ಸಾರು 4 ಮಾತು ಹೇಳಿದ್ರು, ಮಧುವಣ್ಣ ಸರ್ 4 ಮಾತು ಹೇಳಿದ್ರು. ನಾವು ಮಾಡಿ ಮರ್ತಿರ್ತಕ್ಕಂಥ ಕೆಲಸಗಳು ನೆನಪು ಮಾಡಿದಾಗ ಭಾಳ ಖುಷಿ ಆಗುತ್ತೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ತಗೊಂಡು ನಗರ ಒಂದು ಸ್ವಚ್ಛ ನಗರ, ಸುಂದರ ನಗರ ಆಗೋದಕ್ಕೆ ಪ್ರತಿಯೊಬ್ಬರು ಪಣ ತೊಟ್ಟಬೇಕು, ನಾಗರಿಕರು ಮತ್ತು ಜನಪ್ರತಿನಿಧಿಗಳಂತೇಳಿ ಹೇಳ್ತೀವಿ. ಮತ್ತೊಮ್ಮೆ ನೀವೇ ಆಯ್ಕೆ ಆಗಬೇಕು ಅಂತ ಹೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಿಜವಾಗ್ಲೂ ಅವರ ಆ ಒಂದು ಮಾತಿಗೆ ಭಾಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮಾತು ಕೊಟ್ಟಿದ್ದಾಗ ನಾವು ನಡ್ಕೊಂಡಿದ್ರೆ ನಾವೆಲ್ಲಿದ್ದರೂ ಕೂಡ ಅವ್ರು ಆಯ್ಕೆ ಮಾಡ್ತಾರೆ. ಕಾರಣ ಚುನಾವಣೆ ಪೂರ್ವದಲ್ಲಿ ಹೇಳಿರೋ ಮಾತು ತಿರುಗಿ ನಾವು ಚುನಾವಣೆ ಆದಮೇಲೆ ನಡ್ಕೊಂಡಿರ ನಾವು ಮೊದಲು ಒಂದು ರೀತಿ ಕಾರ್ಮಿಕರ ಥರ ಬಂದು ಆಮೇಲೆ ರಾಜರ ಥರ ಆಗೋದನ್ನು ಯಾರೂ ಮಾಡಬಾರ್ದು. ಅದರಿಂದ ಆ ರೀತಿ ರಾಜರ ಥರ ಮಾಡಿದವ್ರನ್ನ ಅವರೇ ಮತ ಕೊಡ್ದಿರ ವಾಪಸ್ ಕಳಿಸ್ತಾರೆ. ಕರೆಕ್ಟಾಗಿ ಕೆಲಸ ಮಾಡಿರೋರನ್ನ ಅವರೇ ಆಯ್ಕೆ ಮಾಡ್ತಾರೆ. ಅದರಿಂದ ನಾಗರಿಕರು ಯಾವತ್ತಿದ್ರೂ ಕೂಡ ಭಾಳ ಬುದ್ಧಿವಂತರು, ಪ್ರತಿಯೊಂದನ್ನು ಆಲಿಸ್ತಾರೆ. ಯಾರು ಅವ್ರ ಮೈಂಡ್ಸೆಟ್ನ ತಾಳೆ ಮಾಡೋಕ್ಕಾಗೋದಿಲ್ಲ. ಅವರ ಒಂದು ಏನು ತೀರ್ಮಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಗೆಲ್ಲಬೇಕಾಗಿರೋರು ಸೋಲ್ತಾರೆ ಅಂತ ಹೇಳಿದ್ರೆ ಅದು ನಾಗರಿಕರು ಯೋಚನೆ ಮಾಡಿ ಮತ ಕೊಡೋವಂಥದ್ದಾಗುತ್ತೆ. ಸರ್, ಅಧ್ಯಕ್ಷರು ಕಳೆದ 10 ದಿನಗಳಿಂದ ಕಾಣಿಸ್ತಾ ಇಲ್ಲ. ಏನು ಸರ್ ಇದು ಕಾರಣ ಏನು, ಮತ್ತು ಯಾವ ರೀತಿ ಆಡಳಿತ? ಸರ್, ಇಲ್ಲಿ ಏನಾಗ್ತಾ ಇದೆ, ಈಗ ಮೊನ್ನೆ ತಾನೇ ಒಂದು ಚುನಾವಣೆ ಆಯಿತು. ಯಾವುದು ನಮ್ಮ ಒಂದು ಸ್ಥಾಯಿ ಸಮಿತಿ ಚುನಾವಣೆ ಆಯಿತು. ಅದರಲ್ಲಿ ಕೂಡ ಅವಿರೋಧವಾಗಿ ಸುಬ್ರಹ್ಮಣ್ಯಾಚಾರ್ಯ ಅವರು ಆಯ್ಕೆಯಾಗಿದ್ದಾರೆ. ಮೇ ಬಿ ವರ್ಕ್ ಚೇರ್ಮನ್ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ನಗರದಲ್ಲಿ 80% ಕಂಪ್ಲೀಟ್ ವರ್ಕು ಅವ್ರ ಹ್ಯಾಂಡ್ಗೆ ಬರುತ್ತೆ. ಆಗ ಎಲ್ಲಿ ವರ್ಕ್ ಸಂಬಂಧಪಟ್ಟಿರೋ ಮೂಲಭೂತ ಸೌಕರ್ಯಗಳ ಬಗ್ಗೆ ಚೇರ್ಮನ್ ಇದ್ದಾಗ ಅಧ್ಯಕ್ಷರು ಯಾವ ಕಾರಣದಿಂದ ಮನೆಗೆ ಹೋದರು ಅಂತ ಎಲ್ಲಿ ಹೋಗಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಕೆಲಸ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಅಧ್ಯಕ್ಷರು ಮೇ ಬಿ ಇವತ್ತು ಅಥವಾ ನಾಳೆ ಬರ್ಬೋದು ಕೂಡ ನಗರಸಭೆಗೆ ಅನ್ನೋ ನನ್ನ ಭಾವನೆ.